ಬ್ಯಾಡಗಿ ಅಂದ ತಕ್ಷಣ ನಮಗೆ ತಟ್ಟಂತ ನೆನಪಾಗೋದೆ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆ. ಬೃಹದಾಕಾರದ ಮಾರುಕಟ್ಟೆ ಇದೆ. ಜೊತೆಗೆ ರಾಜ್ಯ ಹೊರ ರಾಜ್ಯ ಜಿಲ್ಲೆಗಳಿಂದ ಕೂಡ ಮಾರುಕಟ್ಟೆಗೆ ಗಾಡಿಗಳು ಬರ್ತಾವೆ. ಮೆಣಸಿನಕಾಯಿ ತುಂಬಿದ ಗಾಡಿ ಆಗಿರ್ಬೋದು ಅಥವಾ ಬಸ್ಗಳಾಗಿರ್ಬೋದು ಅಥವಾ ಸಾಮಾನ್ಯವಾಗಿ ಜನರು ಅಂತ ದೃಶ್ಯದಲ್ಲಿ ತೋರಿಸೋ ಹಾಗೆ ನೋಡ್ತಿರ್ಬೋದು. ಸರಿಸುಮಾರು ವರ್ಷಗಳಿಂದ ರಸ್ತೆ ಅಗಲೀಕರಣ ಆಗಬೇಕು ಮತ್ತು ಈ ರಸ್ತೆಗೆ ಡಾಂಬರ್ ಹಾಕಬೇಕು ಅನ್ನೋ ಒಂದು ಕನಸು ಬ್ಯಾಡಗಿ ಜನರದ್ದು. ಆದರೆ ಸರಿಸುಮಾರು ಇಷ್ಟು ಒಂದು 16 ವರ್ಷಗಳಾದರೂ ಕೂಡ ಯಾವುದೇ ರೀತಿಯ ಅಗಲೀಕರಣ ಆಗಲಿ, ರಸ್ತೆಯ ಡಾಂಬರೀಕರಣ ಆಗಿಲ್ಲ. ಅಥವಾ ದೃಶ್ಯದಲ್ಲಿ ನೋಡ್ತಾ ಇದೆ, ಪ್ರತಿ ಬಾರಿ ಮಳೆ ಬಂದಾಗ ಸಮಸ್ಯೆ. ಆದರೆ ಇನ್ನೂ ಮಾರುಕಟ್ಟೆಗೆ ಬರುವಂತಹ ಜನರು ಕೂಡ ಸಾಕಷ್ಟು ಅನಾನುಕೂಲ ಆಗುವಂಥದ್ದು. ಒಂದು ಬಸ್ ಅಥವಾ 2 ಬಸ್ ಬಂದರೆ ಅಥವಾ ಮಾರುಕಟ್ಟೆಗೆ ಬರುವ ಲಾರಿಗಳು ಬಂದರೆ ಈ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗುವಂಥದ್ದು. ಎಷ್ಟೋ ಬಾರಿ ಆಂಬುಲೆನ್ಸ್ಗಳು ಕೂಡ ಪರದಾಡಿದಂಥ ಉದಾಹರಣೆಗಳು ಕೂಡ ಇರುವಂಥದ್ದು. ದೃಶ್ಯದಲ್ಲೇ ಶಾಮಕರ್ ತೋರಿಸ್ತಾ ಹೋಗ್ತಾರೆ ಯಾವೆಲ್ಲ ರೀತಿಯಲ್ಲಿ ವಾಹನಗಳು ಓಡಾಡ್ತಾ ಇದ್ದಾವೆ. ರಸ್ತೆ ಕಿರಿದಾದ ರಸ್ತೆಯಲ್ಲಿ ಡಾಂಬರೀಕರಣ ಕಾಣದೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇದೇ ರೀತಿಯಾಗಿ ಚೆನ್ನಾಗಿರೋ ಬಸ್ಗಳು ಕೂಡ ದೊಡ್ಡ ದೊಡ್ಡ ಕೆಡ್ಡ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ದೊಡ್ಡದಾದ ತಗ್ಗಿದೆ. ಆ ತಗ್ಗಿಗೆ ಈ ರೀತಿ ಬೀಳ್ತಾನೆ ಹೋಗ್ತವೆ. ಬೆಳಗಾದ ಸಾಕು ನೂರಾರು ಸಂಖ್ಯೆಯಲ್ಲಿ ವಾಹನಗಳು, ಅದರ ಕೂಡ ಬೃಹದಾಕಾರದ ವಾಹನಗಳು ಈ ಒಂದು ನಗರಕ್ಕೆ ಬರುವಂತಹದ್ದು. ಬರುವ ಪ್ರತಿಯೊಬ್ಬ ವಾಹನ ಚಾಲಕರು ಕೂಡ ಹಿಡಿ ಶಾಪವನ್ನು ಹಾಕಲಿಕ್ಕೆ ಮುಂದಾಗ್ತಾನೆ. ಕಳೆದ 3 ಚುನಾವಣೆ ಆಯಿತು, 3 ಜನ MLAಗಳಾದರೂ ಕೂಡ ಈ ರಸ್ತೆಗಳು ಸರಿಪಡಿಸಿಲ್ಲ. ಅಂದರೆ ಬೆಂಗಳೂರು ಮಾತ್ರವಲ್ಲ, ಹಾವೇರಿ ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾಗಿ ಒಬ್ಬ ಮನುಷ್ಯನನ್ನು ಮುಚ್ಚುವ ರೀತಿಯಲ್ಲಿ ದೊಡ್ಡದಾದಂತಹ ತಗ್ಗುಗಳು, ಗುಂಡಿಗಳು ಬಿದ್ದಿದ್ದಾವೆ. ಆದರೆ ಯಾವುದೇ ರೀತಿಯ ಡಾಂಬರೀಕರಣ ಅಂತ ನಿಜ ತೋರಿಸ್ತಾ ಹೋಗ್ತೀನಿ. ನಾನು ಇರುವಂಥ ಜಾಗದಿಂದ ಸರಿಸುಮಾರು ಒಂದು ಗೇಣು ಭಾಗದಲ್ಲಿ ಈ ರೀತಿಯ ಕೆಡ್ಡಗಳು ಬಿದ್ದಿರುವಂಥದ್ದು. ಅಂದರೆ ಈ ರೀತಿ ಮಳೆ ಬಂದಾಗ ಮಾತ್ರ ಕಳೆದ ಒಂದು ವಾರದಿಂದಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯಾಗಿತ್ತು. ಪಟಾಕಿಯನ್ನು ಚೇರ್ ಮೇಲೆ ಇಟ್ಟು ಹಚ್ಚುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡಿದರು. ಬ್ಯಾಡಗಿ ನಗರ ದಿನದಿಂದ ದಿನಕ್ಕೆ ಮಾರುಕಟ್ಟೆ ವಿಷಯವಾಗಿ ಬೆಳೀತಾ ಹೋದರೆ ಒಂದು ಕಡೆ ತಾಲೂಕನ್ನು ಅಭಿವೃದ್ಧಿಪಡಿಸುವಲ್ಲಿ ಶಾಸಕರು ಅಥವಾ ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಕೂಡ ಸಾರ್ವಜನಿಕರಲ್ಲಿ ಕೇಳಿಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಹೇಳುವಂಥದ್ದಾದರೆ ಸುಮಾರು ವರ್ಷಗಳಿಂದ ಈ ಒಂದು ಬ್ಯಾಡಗಿ ನಗರದ ರಸ್ತೆ ಅಗಲೀಕರಣ ಮತ್ತು ರಸ್ತೆಗೆ ಡಾಂಬರೀಕರಣ ಆಗಬೇಕು ಅನ್ನೋದು ಬಹುದಿನ ಕನಸಾಗಿದೆ. ಆದರೂ ಕೂಡ ಅದು ಇವತ್ತಿಗೂ ಕಾಲ ಕುಡಿದಿದೆ ಅಂತ ಹೇಳ್ಬೋದು. ಇನ್ನೊಂದು ಹೆಚ್ಚು ಅಧಿಕಾರಿಗಳು ರಸ್ತೆಯನ್ನು ಸರಿಪಡಿಸಿ ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಬ್ಯಾಡಗಿ ಅಂದ ತಕ್ಷಣ ನಮಗೆ ತಟ್ಟಂತ ನೆನಪಾಗೋದೆ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆ. ಬೃಹದಾಕಾರದ ಮಾರುಕಟ್ಟೆ ಇದೆ. ಜೊತೆಗೆ ರಾಜ್ಯ ಹೊರ ರಾಜ್ಯ ಜಿಲ್ಲೆಗಳಿಂದ ಕೂಡ ಮಾರುಕಟ್ಟೆಗೆ ಗಾಡಿಗಳು ಬರ್ತಾವೆ. ಮೆಣಸಿನಕಾಯಿ ತುಂಬಿದ ಗಾಡಿ ಆಗಿರ್ಬೋದು ಅಥವಾ ಬಸ್ಗಳಾಗಿರ್ಬೋದು ಅಥವಾ ಸಾಮಾನ್ಯವಾಗಿ ಜನರು ಅಂತ ದೃಶ್ಯದಲ್ಲಿ ತೋರಿಸೋ ಹಾಗೆ ನೋಡ್ತಿರ್ಬೋದು. ಸರಿಸುಮಾರು ವರ್ಷಗಳಿಂದ ರಸ್ತೆ ಅಗಲೀಕರಣ ಆಗಬೇಕು ಮತ್ತು ಈ ರಸ್ತೆಗೆ ಡಾಂಬರ್ ಹಾಕಬೇಕು ಅನ್ನೋ ಒಂದು ಕನಸು ಬ್ಯಾಡಗಿ ಜನರದ್ದು. ಆದರೆ ಸರಿಸುಮಾರು ಇಷ್ಟು ಒಂದು 16 ವರ್ಷಗಳಾದರೂ ಕೂಡ ಯಾವುದೇ ರೀತಿಯ ಅಗಲೀಕರಣ ಆಗಲಿ, ರಸ್ತೆಯ ಡಾಂಬರೀಕರಣ ಆಗಿಲ್ಲ. ಅಥವಾ ದೃಶ್ಯದಲ್ಲಿ ನೋಡ್ತಾ ಇದೆ, ಪ್ರತಿ ಬಾರಿ ಮಳೆ ಬಂದಾಗ ಸಮಸ್ಯೆ. ಆದರೆ ಇನ್ನೂ ಮಾರುಕಟ್ಟೆಗೆ ಬರುವಂತಹ ಜನರು ಕೂಡ ಸಾಕಷ್ಟು ಅನಾನುಕೂಲ ಆಗುವಂಥದ್ದು. ಒಂದು ಬಸ್ ಅಥವಾ 2 ಬಸ್ ಬಂದರೆ ಅಥವಾ ಮಾರುಕಟ್ಟೆಗೆ ಬರುವ ಲಾರಿಗಳು ಬಂದರೆ ಈ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗುವಂಥದ್ದು. ಎಷ್ಟೋ ಬಾರಿ ಆಂಬುಲೆನ್ಸ್ಗಳು ಕೂಡ ಪರದಾಡಿದಂಥ ಉದಾಹರಣೆಗಳು ಕೂಡ ಇರುವಂಥದ್ದು. ದೃಶ್ಯದಲ್ಲೇ ಶಾಮಕರ್ ತೋರಿಸ್ತಾ ಹೋಗ್ತಾರೆ ಯಾವೆಲ್ಲ ರೀತಿಯಲ್ಲಿ ವಾಹನಗಳು ಓಡಾಡ್ತಾ ಇದ್ದಾವೆ. ರಸ್ತೆ ಕಿರಿದಾದ ರಸ್ತೆಯಲ್ಲಿ ಡಾಂಬರೀಕರಣ ಕಾಣದೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇದೇ ರೀತಿಯಾಗಿ ಚೆನ್ನಾಗಿರೋ ಬಸ್ಗಳು ಕೂಡ ದೊಡ್ಡ ದೊಡ್ಡ ಕೆಡ್ಡ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ದೊಡ್ಡದಾದ ತಗ್ಗಿದೆ. ಆ ತಗ್ಗಿಗೆ ಈ ರೀತಿ ಬೀಳ್ತಾನೆ ಹೋಗ್ತವೆ. ಬೆಳಗಾದ ಸಾಕು ನೂರಾರು ಸಂಖ್ಯೆಯಲ್ಲಿ ವಾಹನಗಳು, ಅದರ ಕೂಡ ಬೃಹದಾಕಾರದ ವಾಹನಗಳು ಈ ಒಂದು ನಗರಕ್ಕೆ ಬರುವಂತಹದ್ದು. ಬರುವ ಪ್ರತಿಯೊಬ್ಬ ವಾಹನ ಚಾಲಕರು ಕೂಡ ಹಿಡಿ ಶಾಪವನ್ನು ಹಾಕಲಿಕ್ಕೆ ಮುಂದಾಗ್ತಾನೆ. ಕಳೆದ 3 ಚುನಾವಣೆ ಆಯಿತು, 3 ಜನ MLAಗಳಾದರೂ ಕೂಡ ಈ ರಸ್ತೆಗಳು ಸರಿಪಡಿಸಿಲ್ಲ. ಅಂದರೆ ಬೆಂಗಳೂರು ಮಾತ್ರವಲ್ಲ, ಹಾವೇರಿ ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾಗಿ ಒಬ್ಬ ಮನುಷ್ಯನನ್ನು ಮುಚ್ಚುವ ರೀತಿಯಲ್ಲಿ ದೊಡ್ಡದಾದಂತಹ ತಗ್ಗುಗಳು, ಗುಂಡಿಗಳು ಬಿದ್ದಿದ್ದಾವೆ. ಆದರೆ ಯಾವುದೇ ರೀತಿಯ ಡಾಂಬರೀಕರಣ ಅಂತ ನಿಜ ತೋರಿಸ್ತಾ ಹೋಗ್ತೀನಿ. ನಾನು ಇರುವಂಥ ಜಾಗದಿಂದ ಸರಿಸುಮಾರು ಒಂದು ಗೇಣು ಭಾಗದಲ್ಲಿ ಈ ರೀತಿಯ ಕೆಡ್ಡಗಳು ಬಿದ್ದಿರುವಂಥದ್ದು. ಅಂದರೆ ಈ ರೀತಿ ಮಳೆ ಬಂದಾಗ ಮಾತ್ರ ಕಳೆದ ಒಂದು ವಾರದಿಂದಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯಾಗಿತ್ತು. ಪಟಾಕಿಯನ್ನು ಚೇರ್ ಮೇಲೆ ಇಟ್ಟು ಹಚ್ಚುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡಿದರು. ಬ್ಯಾಡಗಿ ನಗರ ದಿನದಿಂದ ದಿನಕ್ಕೆ ಮಾರುಕಟ್ಟೆ ವಿಷಯವಾಗಿ ಬೆಳೀತಾ ಹೋದರೆ ಒಂದು ಕಡೆ ತಾಲೂಕನ್ನು ಅಭಿವೃದ್ಧಿಪಡಿಸುವಲ್ಲಿ ಶಾಸಕರು ಅಥವಾ ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಕೂಡ ಸಾರ್ವಜನಿಕರಲ್ಲಿ ಕೇಳಿಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಹೇಳುವಂಥದ್ದಾದರೆ ಸುಮಾರು ವರ್ಷಗಳಿಂದ ಈ ಒಂದು ಬ್ಯಾಡಗಿ ನಗರದ ರಸ್ತೆ ಅಗಲೀಕರಣ ಮತ್ತು ರಸ್ತೆಗೆ ಡಾಂಬರೀಕರಣ ಆಗಬೇಕು ಅನ್ನೋದು ಬಹುದಿನ ಕನಸಾಗಿದೆ. ಆದರೂ ಕೂಡ ಅದು ಇವತ್ತಿಗೂ ಕಾಲ ಕುಡಿದಿದೆ ಅಂತ ಹೇಳ್ಬೋದು. ಇನ್ನೊಂದು ಹೆಚ್ಚು ಅಧಿಕಾರಿಗಳು ರಸ್ತೆಯನ್ನು ಸರಿಪಡಿಸಿ ಅನ್ನೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM, ರಿಪಬ್ಲಿಕ್ ಕನ್ನಡ, ಹಾವೇರಿ. ಬ್ಯಾಡಗಿ ಅಂದ ತಕ್ಷಣ ನಮಗೆ ತಟ್ಟಂತ ನೆನಪಾಗೋದೆ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆ. ಬೃಹದಾಕಾರದ ಮಾರುಕಟ್ಟೆ ಇದೆ. ಜೊತೆಗೆ ರಾಜ್ಯ ಹೊರ ರಾಜ್ಯ ಜಿಲ್ಲೆಗಳಿಂದ ಕೂಡ ಮಾರುಕಟ್ಟೆಗೆ ಗಾಡಿಗಳು ಬರ್ತಾವೆ. ಮೆಣಸಿನಕಾಯಿ ತುಂಬಿದ ಗಾಡಿ ಆಗಿರ್ಬೋದು ಅಥವಾ ಬಸ್ಗಳಾಗಿರ್ಬೋದು ಅಥವಾ ಸಾಮಾನ್ಯವಾಗಿ ಜನರು ಅಂತ ದೃಶ್ಯದಲ್ಲಿ ತೋರಿಸೋ ಹಾಗೆ ನೋಡ್ತಿರ್ಬೋದು. ಸರಿಸುಮಾರು ವರ್ಷಗಳಿಂದ ರಸ್ತೆ ಅಗಲೀಕರಣ ಆಗಬೇಕು ಮತ್ತು ಈ ರಸ್ತೆಗೆ ಡಾಂಬರ್ ಹಾಕಬೇಕು ಅನ್ನೋ ಒಂದು ಕನಸು ಬ್ಯಾಡಗಿ ಜನರದ್ದು. ಆದರೆ ಸರಿಸುಮಾರು ಇಷ್ಟು ಒಂದು 16 ವರ್ಷಗಳಾದರೂ ಕೂಡ ಯಾವುದೇ ರೀತಿಯ ಅಗಲೀಕರಣ ಆಗಲಿ, ರಸ್ತೆಯ ಡಾಂಬರೀಕರಣ ಆಗಿಲ್ಲ. ಅಥವಾ ದೃಶ್ಯದಲ್ಲಿ ನೋಡ್ತಾ ಇದೆ, ಪ್ರತಿ ಬಾರಿ ಮಳೆ ಬಂದಾಗ ಸಮಸ್ಯೆ. ಆದರೆ ಇನ್ನೂ ಮಾರುಕಟ್ಟೆಗೆ ಬರುವಂತಹ ಜನರು ಕೂಡ ಸಾಕಷ್ಟು ಅನಾನುಕೂಲ ಆಗುವಂಥದ್ದು. ಒಂದು ಬಸ್ ಅಥವಾ 2 ಬಸ್ ಬಂದರೆ ಅಥವಾ ಮಾರುಕಟ್ಟೆಗೆ ಬರುವ ಲಾರಿಗಳು ಬಂದರೆ ಈ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗುವಂಥದ್ದು. ಎಷ್ಟೋ ಬಾರಿ ಆಂಬುಲೆನ್ಸ್ಗಳು ಕೂಡ ಪರದಾಡಿದಂಥ ಉದಾಹರಣೆಗಳು ಕೂಡ ಇರುವಂಥದ್ದು. ದೃಶ್ಯದಲ್ಲೇ ಶಾಮಕರ್ ತೋರಿಸ್ತಾ ಹೋಗ್ತಾರೆ ಯಾವೆಲ್ಲ ರೀತಿಯಲ್ಲಿ ವಾಹನಗಳು ಓಡಾಡ್ತಾ ಇದ್ದಾವೆ. ರಸ್ತೆ ಕಿರಿದಾದ ರಸ್ತೆಯಲ್ಲಿ ಡಾಂಬರೀಕರಣ ಕಾಣದೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇದೇ ರೀತಿಯಾಗಿ ಚೆನ್ನಾಗಿರೋ ಬಸ್ಗಳು ಕೂಡ ದೊಡ್ಡ ದೊಡ್ಡ ಕೆಡ್ಡ ದೃಶ್ಯದಲ್ಲಿ ನೋಡ್ತಿರೋ ಹಾಗೆ ದೊಡ್ಡದಾದ ತಗ್ಗಿದೆ. ಆ ತಗ್ಗಿಗೆ ಈ ರೀತಿ ಬೀಳ್ತಾನೆ ಹೋಗ್ತವೆ. ಬೆಳಗಾದ ಸಾಕು ನೂರಾರು ಸಂಖ್ಯೆಯಲ್ಲಿ ವಾಹನಗಳು,
ಅದರ ಕೂಡ ಬೃಹದಾಕಾರದ ವಾಹನಗಳು ಈ ಒಂದು ನಗರಕ್ಕೆ ಬರುವಂತಹದ್ದು. ಬರುವ ಪ್ರತಿಯೊಬ್ಬ ವಾಹನ ಚಾಲಕರು ಕೂಡ ಹಿಡಿ ಶಾಪವನ್ನು ಹಾಕಲಿಕ್ಕೆ ಮುಂದಾಗ್ತಾನೆ. ಕಳೆದ 3 ಚುನಾವಣೆ ಆಯಿತು, 3 ಜನ MLAಗಳಾದರೂ ಕೂಡ ಈ ರಸ್ತೆಗಳು ಸರಿಪಡಿಸಿಲ್ಲ. ಅಂದರೆ ಬೆಂಗಳೂರು ಮಾತ್ರವಲ್ಲ, ಹಾವೇರಿ ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾಗಿ ಒಬ್ಬ ಮನುಷ್ಯನನ್ನು ಮುಚ್ಚುವ ರೀತಿಯಲ್ಲಿ ದೊಡ್ಡದಾದಂತಹ ತಗ್ಗುಗಳು ಗುಂಡಿಗಳು ಬಿದ್ದಿದ್ದಾವೆ. ಆದರೆ ಯಾವುದೇ ರೀತಿಯ ಡಂಬರೀಕರಣ ಅಂತ ನಿಜ ತೋರಿಸ್ತಾ ಹೋಗ್ತೀನಿ. ನಾನು ಇರುವಂಥ ಜಾಗದಿಂದ ಸರಿಸುಮಾರು ಒಂದು ಗೇಣು ಭಾಗದಲ್ಲಿ ಈ ರೀತಿಯ ಕೆಡ್ಡಗಳು ಬಿದ್ದಿರುವಂಥದ್ದು. ಅಂದರೆ ಈ ರೀತಿ ಮಳೆ ಬಂದಾಗ ಮಾತ್ರ ಕಳೆದ ಒಂದು ವಾರದಿಂದಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯಾಗಿತ್ತು. ಪಟಾಕಿಯನ್ನು ಚೇರ್ ಮೇಲೆ ಇಟ್ಟು ಹಚ್ಚುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡಿದರು. ಬ್ಯಾಡಗಿ ನಗರ ದಿನದಿಂದ ದಿನಕ್ಕೆ ಮಾರುಕಟ್ಟೆ ವಿಷಯವಾಗಿ ಬೆಳೀತಾ ಹೋದರೆ ಒಂದು ಕಡೆ ತಾಲೂಕನ್ನು ಅಭಿವೃದ್ಧಿಪಡಿಸುವಲ್ಲಿ ಶಾಸಕರು ಅಥವಾ ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಕೂಡ ಸಾರ್ವಜನಿಕರಲ್ಲಿ ಕೇಳಿಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಹೇಳುವಂಥದ್ದಾದರೆ ಸುಮಾರು ವರ್ಷಗಳಿಂದ ಈ ಒಂದು ಬ್ಯಾಡಗಿ ನಗರದ ರಸ್ತೆ ಅಗಲೀಕರಣ ಮತ್ತು ರಸ್ತೆಗೆ ಡಾಂಬರೀಕರಣ ಆಗಬೇಕು ಅನ್ನೋದು ಬಹುದಿನ ಕನಸಾಗಿದೆ. ಆದರೂ ಕೂಡ ಅದು ಇವತ್ತಿಗೂ ಕಾಲ ಕುಡಿದಿದೆ ಅಂತ ಹೇಳ್ಬೋದು. ಇನ್ನೊಂದು ಎಚ್ಚೆತ್ತ ಅಧಿಕಾರಿಗಳು ರಸ್ತೆಯನ್ನು ಸರಿಪಡಿಸೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ. ಬ್ಯಾಡಗಿ ಅಂದ ತಕ್ಷಣ ನಮಗೆ ತಟ್ಟಂತ ನೆನಪಾಗೋದೆ ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆ. ಬೃಹದಾಕಾರದ ಮಾರುಕಟ್ಟೆ ಇದೆ. ಜೊತೆಗೆ ರಾಜ್ಯ ಹೊರ ರಾಜ್ಯ ಜಿಲ್ಲೆಗಳಿಂದ ಕೂಡ ಮಾರುಕಟ್ಟೆಗೆ ಗಾಡಿಗಳು ಬರ್ತಾವೆ. ಮೆಣಸಿನಕಾಯಿ ತುಂಬಿದ ಗಾಡಿ ಆಗಿರ್ಬೋದು ಅಥವಾ ಬಸ್ಗಳಾಗಿರ್ಬೋದು ಅಥವಾ ಸಾಮಾನ್ಯವಾಗಿ ಜನರು ಅಂತ ದೃಶ್ಯದಲ್ಲಿ ತೋರಿಸೋ ಹಾಗೆ ನೋಡ್ತಿರ್ಬೋದು. ಸರಿಸುಮಾರು ವರ್ಷಗಳಿಂದ ರಸ್ತೆ ಅಗಲೀಕರಣ ಆಗಬೇಕು ಮತ್ತು ಈ ರಸ್ತೆಗೆ ಡಾಂಬರ್ ಹಾಕಬೇಕು ಅನ್ನೋ ಒಂದು ಕನಸು ಬ್ಯಾಡಗಿ ಜನರದ್ದು. ಆದರೆ ಸರಿಸುಮಾರು ಇಷ್ಟು ಒಂದು 16 ವರ್ಷಗಳಾದರೂ ಕೂಡ ಯಾವುದೇ ರೀತಿಯ ಅಗಲೀಕರಣ ಆಗಲಿ, ರಸ್ತೆಯ ಡಾಂಬರೀಕರಣ ಆಗಿಲ್ಲ. ಅಥವಾ ದೃಶ್ಯದಲ್ಲಿ ನೋಡ್ತಾ ಇದೆ, ಪ್ರತಿ ಬಾರಿ ಮಳೆ ಬಂದಾಗ ಸಮಸ್ಯೆ. ಆದರೆ ಇನ್ನೂ ಮಾರುಕಟ್ಟೆಗೆ ಬರುವಂತಹ ಜನರು ಕೂಡ ಸಾಕಷ್ಟು ಅನಾನುಕೂಲ ಆಗುವಂಥದ್ದು. ಒಂದು ಬಸ್ ಅಥವಾ 2 ಬಸ್ ಬಂದರೆ ಅಥವಾ ಮಾರುಕಟ್ಟೆಗೆ ಬರುವ ಲಾರಿಗಳು ಬಂದರೆ ಈ ರೀತಿಯಾಗಿ ಟ್ರಾಫಿಕ್ ಜಾಮ್ ಆಗುವಂಥದ್ದು. ಎಷ್ಟೋ ಬಾರಿ ಆಂಬುಲೆನ್ಸ್ಗಳು ಕೂಡ ಪರದಾಡಿದಂಥ ಉದಾಹರಣೆಗಳು ಕೂಡ ಇರುವಂಥದ್ದು. ದೃಶ್ಯದಲ್ಲೇ ಶಾಮಕರ್ ತೋರಿಸ್ತಾ ಹೋಗ್ತಾರೆ ಯಾವೆಲ್ಲ ರೀತಿಯಲ್ಲಿ ವಾಹನಗಳು ಓಡಾಡ್ತಾ ಇದ್ದಾವೆ. ರಸ್ತೆ ಕಿರಿದಾದ ರಸ್ತೆಯಲ್ಲಿ ಡಾಂಬರೀಕರಣ ಕಾಣದೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಇದೇ ರೀತಿಯಾಗಿ ಚೆನ್ನಾಗಿರೋ ಬಸ್ಗಳು ಕೂಡ ದೊಡ್ಡ ಕೆಡ್ಡ ನೋಡ್ತಿರೋ ದೃಶ್ಯ ನೋಡ್ತಿರೋ ಹಾಗೆ ದೊಡ್ಡದಾದ ತಗ್ಗಿದೆ. ಆ ತಗ್ಗಿಗೆ ಈ ರೀತಿ ಬೀಳ್ತಾನೆ ಹೋಗ್ತವೆ. ಬೆಳಗಾದ ಸಾಕು ನೂರಾರು ಸಂಖ್ಯೆಯಲ್ಲಿ ವಾಹನಗಳು, ಅದರ ಕೂಡ ಬೃಹದಾಕಾರದ ವಾಹನಗಳು ಈ ಒಂದು ನಗರಕ್ಕೆ ಬರುವಂತಹದ್ದು. ಬರುವ ಪ್ರತಿಯೊಬ್ಬ ವಾಹನ ಚಾಲಕರು ಕೂಡ ಹಿಡಿ ಶಾಪವನ್ನು ಹಾಕಲಿಕ್ಕೆ ಮುಂದಾಗ್ತಾನೆ. ಕಳೆದ 3 ಚುನಾವಣೆ ಆಯಿತು, 3 ಜನ MLAಗಳಾದರೂ ಕೂಡ ಈ ರಸ್ತೆಗಳು ಸರಿಪಡಿಸಿಲ್ಲ. ಅಂದರೆ ಬೆಂಗಳೂರು ಮಾತ್ರವಲ್ಲ, ಹಾವೇರಿ ಜಿಲ್ಲೆಯಲ್ಲೂ ಕೂಡ ಈ ರೀತಿಯಾಗಿ ಒಬ್ಬ ಮನುಷ್ಯನನ್ನು ಮುಚ್ಚುವ ರೀತಿಯಲ್ಲಿ ದೊಡ್ಡದಾದಂತಹ ತಗ್ಗುಗಳು ಗುಂಡಿಗಳು ಬಿದ್ದಿದ್ದಾವೆ. ಆದರೆ ಯಾವುದೇ ರೀತಿಯ ಡಂಬರೀಕರಣ ಅಂತ ನಿಜ ತೋರಿಸ್ತಾ ಹೋಗ್ತೀನಿ. ನಾನು ಇರುವಂಥ ಜಾಗದಿಂದ ಸರಿಸುಮಾರು ಒಂದು ಗೇಣು ಭಾಗದಲ್ಲಿ ಈ ರೀತಿಯ ಕೆಡ್ಡಗಳು ಬಿದ್ದಿರುವಂಥದ್ದು. ಅಂದರೆ ಈ ರೀತಿ ಮಳೆ ಬಂದಾಗ ಮಾತ್ರ ಕಳೆದ ಒಂದು ವಾರದಿಂದಷ್ಟೇ ರಿಪಬ್ಲಿಕ್ ಕನ್ನಡದಲ್ಲಿ ವರದಿಯಾಗಿತ್ತು. ಪಟಾಕಿಯನ್ನು ಚೇರ್ ಮೇಲೆ ಇಟ್ಟು ಹಚ್ಚುವಂಥ ಪ್ರಕ್ರಿಯೆಯನ್ನು ಕೂಡ ಮಾಡಿದರು. ಬ್ಯಾಡಗಿ ನಗರ ದಿನದಿಂದ ದಿನಕ್ಕೆ ಮಾರುಕಟ್ಟೆ ವಿಷಯವಾಗಿ ಬೆಳೀತಾ ಹೋದರೆ ಒಂದು ಕಡೆ ತಾಲೂಕನ್ನು ಅಭಿವೃದ್ಧಿಪಡಿಸುವಲ್ಲಿ ಶಾಸಕರು ಅಥವಾ ಅಧಿಕಾರಿಗಳು ಹಿಂದೇಟು ಹಾಕ್ತಾ ಇದ್ದಾರೆ ಅನ್ನೋಂಥ ಪ್ರಶ್ನೆ ಕೂಡ ಸಾರ್ವಜನಿಕರಲ್ಲಿ ಕೇಳಿಬರ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಹೇಳುವಂಥದ್ದಾದರೆ ಸುಮಾರು ವರ್ಷಗಳಿಂದ ಈ ಒಂದು ಬ್ಯಾಡಗಿ ನಗರದ ರಸ್ತೆ ಅಗಲೀಕರಣ ಮತ್ತು ರಸ್ತೆಗೆ ಡಾಂಬರೀಕರಣ ಆಗಬೇಕು ಅನ್ನೋದು ಬಹುದಿನ ಕನಸಾಗಿದೆ. ಆದರೂ ಕೂಡ ಅದು ಇವತ್ತಿಗೂ ಕಾಲ ಕುಡಿದಿದೆ ಅಂತ ಹೇಳ್ಬೋದು. ಇನ್ನೊಂದು ಎಚ್ಚೆತ್ತ ಅಧಿಕಾರಿಗಳು ರಸ್ತೆಯನ್ನು ಸರಿಪಡಿಸೋದು ನಮ್ಮ ಆಶೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಶೇಖರ್ ಕೊಪ್ಪ ಜೊತೆ ಮಾರುತಿ BM ರಿಪಬ್ಲಿಕ್ ಕನ್ನಡ, ಹಾವೇರಿ.